ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಗಟ್ಟಿ ತೊಗರಿಬೇಳೆ ಖಾರ ಬೇಳೆ ಮಾಡೋದು ತೋರಿಸ್ತೀನಿ ನೋಡ್ರಿ. ಎಲ್ಲಿಗಾರ ಊರಿಗದು ಹೊಂಟ್ರೆ ಈ ಥರ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕಡೆ ಎಲ್ಲ ಬುತ್ತಿ ಕಟ್ಕೊಳಕ್ಕೆ. ಇದು ಯಾವ ಥರ ಮಾಡ್ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಇದು ಎದ್ರ ಸಲುವಾಗಿ ಮಾಡ್ಲತ್ತೀನಿ ಅಂಥೇಳಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ತೊಗರಿಬೇಳೆ ಖಾರ ಬೇಳೆ ಅಂತಾರೆ ನಮ್ಮ ಕಡೆ. ಇದು ಬುತ್ತಿ ಕಟ್ಕೊಳಕ್ಕೆ ಚಂದ ಕಾಂಬಿನೇಷನ್ ಆದ್ರಿ. ಇನ್ನು ನೋಡ್ರಿ ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ಕುಕ್ಕರ್ನಾಗ ನೀರು ಇಟ್ಟೀನಿ ರೀ, ಗರಂ ಅಲಕ್ಕೆ ನೀರಿಟ್ಟು ಅದ್ರ ಸಾಕು ಸ್ವಲ್ಪ ಎಣ್ಣೆ ಹಾಕಿ ನೀರಿಟ್ಟು ನೋಡ್ರಿ, ಹೆಸರು ಬರ್ಲಾಕ. ಈಗ ತೊಗರಿಬೇಳೆ ರೀ, ಇವು ತೊಗರಿಬೇಳೆ ಮನ್ಯಾಗ ಹೊಡೆದಿವ ರೀ. ತೊಗರಿಬೇಳೆ ಒಂದು ಸ್ವಲ್ಪ ಬೆನ್ನವ ರೀ, ಒಂದೇ ಇದು ತೊಳೆದು ಅದ್ರೊಳಗೆ ಹಾಕೋತೀನಿ ನೋಡ್ರಿ. ನೀರು ಹೆಸರು ಬಂದವ್ರಿ, ಈಗ ನೀರು ಹೆಸರು ಬಂದವ, ಅದ್ರ ಸಲುವಾಗಿ ಹಾಕಿ ಮುಚ್ಚಿಬಿಡ್ತೀನಿ ನೋಡ್ರಿ. ಏನು ಹಾಕಲ್ರಿ, ಬರೀ ಮೊದಲು ಅವೇ ಕುಟ್ಕೋತೀನಿ ರೀ. ಇಲ್ಲಿ ನೋಡ್ರಿ ನಮ್ಮ ಅಕ್ಕವ್ರು ಬಂದಾರ್ರಿ ನಮ್ಮ ಮನೆಗೆ. ನಮ್ಮ ಅಕ್ಕ ರೊಟ್ಟಿ ಮಾಡ್ಲತ್ತಾರ ನೋಡ್ರಿ ಹೊರಗೆ. ನಾವು ಒಳಗೆ ಅನ್ನ ಪಲ್ಯ ಮಾಡ್ಲತ್ತೀನಿ ರೀ. ನಮ್ಮ ಅಕ್ಕ ಹೊರ ರೊಟ್ಟಿ ಮಾಡತ್ತಾರ ರೀ. ಅವ್ರು ಇವತ್ತು ಊರಿಗೆ ಹೊಂಟಾರ್ರಿ. ಅದ್ರ ಸಲುವಾಗಿ ಗಟ್ಟಿ ಪಲ್ಯ, ಖಾರ ಬೇಳೆ ಗಟ್ಟಿ ಪಲ್ಯ ಈ ಥರ ಕುದ್ದಾವ ನೋಡ್ರಿ. ಬ್ಯಾಳೆ ಕುದ್ದ ಮೇಲೆ ಅದ್ರೊಳಗೆ ಈಗ ಹಾಕ್ಕೋತೀನಿ ನೋಡ್ರಿ. ಎಲ್ಲ 2 ಸೀಟಿ ಹೊಡ್ಸ್ಕೊಂಡೀನಿ ರೀ. ಮೆತ್ತ ಕುದ್ದವ್ರಿ ಬ್ಯಾಳೆ. ಆವಾಗ ಬೆಳ್ಳುಳ್ಳಿ ರೀ, ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಟಿದ್ರಿ, ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಅವ್ರ ಊರಿಗೆ ಹೊಂಟಿ ಸಲಕ್ಕೆ ಈ ಥರ ಗಟ್ಟಿ ಪಲ್ಯ ಮಾಡ್ಲತ್ತೀನಿ ರೀ. ರೊಟ್ಟಿ ಮಾಡ್ಲತ್ತಾರ ರೀ. ಮತ್ತು ಹುಣ್ಸಿನ್ಕಾಯಿ ರೀ, ಹುಣ್ಸಿನ್ಕಾಯಿ ನೆನ್ನಿಟ್ಟಿದ್ರಿ ನೀರಾಗ, ಒಂದು 10 ನಿಮಿಷ ನೀರಾಗ ನೆನ್ನಿಟ್ಟಿದ್ರಿ. ಹೆಚ್ಚಿಗೆ ಹುಣ್ಚಿಗೆ ಹಾಕ್ಬೇಕ್ರಿ. ಇದಕ್ಕೆ ಟೊಮೊಟೊ ಹಣ್ಣು ಹಾಕೋದಿಲ್ಲ ರೀ. ಇದು 2 ದಿನ ಇಟ್ಟರು ಏನೂ ಆಗಲ್ಲ ರೀ ಈ ಥರ ಹುಣ್ಚಿಗೆ ಹಾಕಿ ಮಾಡಿದ್ರೆ. ಈಗ ಖಾರ ನೋಡ್ರಿ, ನೋಡ್ಕೊಂಡು ಖಾರ ಹಾಕ್ಕೊಳ್ರಿ. 2 ಸ್ಪೂನ್ ಖಾರ ಹಾಕ್ಕೊಳತ್ತೀನಿ ನೋಡ್ರಿ ನಾ. ಆಮೇಲೆ ಅರ್ಶಿಣ ರೀ, ಒಂದು ಸ್ವಲ್ಪ ಅರಿಶಿಣ ಮತ್ತು ಅರಿಶಿಣ ಹಾಕೊಂಡ್ಮೇಲೆ ಜೀರಿಗೆ ಹಾಕ್ಕೋತೀನಿ ನೋಡ್ರಿ. ಈಗ ನಾನು ಸ್ವಲ್ಪ ಜೀರಿಗೆ ರೀ. ಆಮೇಲೆ ಉಪ್ಪು ರೀ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತು ಕುಕ್ಕರು ಲಾಕ್ ಮಾಡಿಬಿಡ್ತೀನಿ ನೋಡ್ರಿ. ಕುಕ್ಕರ್ ಲಾಕ್ ಮಾಡಿ ಬಿಡ್ಬೇಕ್ರಿ. ಒಂದು 10 ನಿಮಿಷ ರೀ. ಚಂದ ಕುದೀತದ್ರಿ. ಈಗ ಕುದ್ಕೊಂತದ ನೋಡ್ರಿ ಚಂದ. ಕುದ್ದ ಮೇಲೆ ಗೋಪಣಿಲಿಂತ ತಿರುಗಿ ನೋಡ್ರಿ. ತಿರುಗಿದ ಮೇಲೆ ಈ ಥರ ಆಗ್ಯದ ನೋಡ್ರಿ. ಮಸ್ತಿನಾಗ ರೆಡಿ ಐತೆ ನೋಡ್ರಿ. ಬುತ್ತಿ ಕಟ್ಕೊಂಡು ಹೋಗ್ಲಕ್ಕೆ ತೊಗರಿ ಬೇಳೆದು ಖಾರ ಬೇಳೆ ರೀ. ಇದು ಊರಿಗದು ಹೊಂಟ್ರೆ ನಮ್ಮಲ್ಲಿ ಇದೇ ಥರ ಮಾಡ್ತಾರೆ ರೀ. ಖಾರ ಬೇಳೆ ಹಾಗೆ ಕಡಲೆ ಹಿಟ್ಟಿನ ಪಿಟ್ಲ ಮಾಡೀನಿ ರೀ ಅವ್ರಿಗೆ ಕಟ್ಕೊಂಡು ಹೋಗೋ ಸಲುವಾಗಿ. ಅದು ನೋಡ್ರಿ ಮಸ್ತಾಗ್ಯದ್ರಿ. ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಈ ಥರ ಮಾಡಿದ್ರೆ 2 ದಿನ ಊರಿಗೆ ಹೋದ್ರೂ ಏನೂ ಆಗಲ್ಲ ನೋಡ್ರಿ, ಚಂದ ಇರ್ತಾವೆ ರೀ. ಈಗ ನಾವು ಮಾರ್ಕೆಟಿಗೆ ಹೊಂಟೀವಿ ನೋಡ್ರಿ. ಮಾರ್ಕೆಟಿಗೆ ಹೋಗಿ ಹಾಗೆ ಆ ಕಡೆಯಿಂದ ಊರಿಗೆ ಹೋಗ್ತಾರೆ ರೀ ಅವರು. ನನ್ನ ಮಗ ನೋಡ್ರಿ, ನಮ್ಮ ಊರಾಗ ಬಸ್ ಬರ್ತದೆ ರೀ. ಮುಂಜಾನೆ 9 ಗಂಟೆಗೆ ಬಸ್ ಬರ್ತದೆ ರೀ. ಅದೇ ಬಸ್ಸಿಗೆ ಹೊಂಟೀವಿ ರೀ ಊರಿಗೆ. ನೋಡ್ರಿ ಇನ್ನು ಮಾರ್ಕೆಟ್ನಾಗ ಎಲ್ಲ ದುಕಾನ್ಗಳೆಲ್ಲ ಕ್ಲೋಸ್ ಇದ್ದೀವಿ ರೀ. ಅವಾಗೆ ಬಂದೀವಿ ರೀ ನಾವು ಜಲ್ದಿನೇ. ತಣ್ಣಗಿರಾಗೆ ಹೋಗ್ಬೇಕು ಜಲ್ದಿ ಅಂಥೇಳಿ ಬಂದೀವಿ ರೀ. ಬೇಸಿಗೆ ಬಿಸಿಲಲ್ರಿ, ಭಾಳಷ್ಟು ಬಿಸಿಲದ ಮಧ್ಯಾಹ್ನ ಅದರ ಅಂಥೇಳಿ ಜಲ್ದಿ ಬಂದೀವಿ ರೀ. ಆದ್ರೂ ಇನ್ನೂ ದುಕಾನೇ ತೆರೆದಿಲ್ಲ ರೀ. ಯಾವ್ದಾರ ಒಂದು ದುಕಾನ್ ತೆರೆದಿಲ್ಲ ರೀ. ಇದು ಚಪ್ಪಲ್ ಬಜಾರ್ ನೋಡ್ರಿ, ಕಲಬುರ್ಗಿದ ಚಪ್ಪಲ್ ಬಜಾರ್ಗೆ ಇದ್ದೀವಿ ನಾವು. ದುಕಾನ್ ತೆರೆದಿಲ್ಲ ರೀ. ಅದರ ಸಲುವಾಗಿ ಅಲ್ಲೊಂದು ಜರ ಕುಂತೇವೆ ರೀ. ಆಮೇಲೆ ಒಂದು ನೈಟಿ ದುಕಾನ್ ತೆರೆದಿತ್ತು ರೀ. ನಮ್ಮ ಅಕ್ಕ ನೈಟಿ ತೋತೀನಿ ಅಂದ್ರು ರೀ. ಅದಕ್ಕೆ ನೈಟಿ ತೊಗೊಳತ್ತಾರ ನೋಡ್ರಿ. ನೋಡ್ಲತ್ತಾರ ಹಚ್ಕೊಂಡು ಪಸಂದ್ ಮಾಡ್ಲತ್ತಾರ ರೀ ನೈಟಿ. ಇವು ನೈಟಿ ತೊಗೊಂಡ್ರಿ ನಮ್ಮ ಅಕ್ಕವರು. ಆಮೇಲೆ ನೈಟಿ ತೊಗೊಂಬದಾದ್ಮೇಲೆ ಬಿಸಿಲು ಭಾಳ ಐತೆ ರೀ. 11 ಗಂಟೆ ಆಗಿತ್ತು ರೀ. ಮತ್ತು
ಕಬ್ಬಿನ ಜ್ಯೂಸ್ ಕುಡ್ಲತ್ತೀವಿ ನೋಡ್ರಿ. ನನ್ನ ಮಗಳು ಕುಡ್ಲತ್ತಾಳ ನೋಡ್ರಿ. ಹೌದು, ಕಬ್ಬಿನ ಜ್ಯೂಸ್ ಕುಡಿಲತ್ತಾಳ ನೋಡ್ರಿ. ನಾವೇ ಜ್ಯೂಸ್ ಕುಡ್ಲತ್ತೀವಿ ರೀ ಜರ ತಣ್ಣಗೆ. ಜ್ಯೂಸ್ ಕುಡಿದ್ಮೇಲೆ ಮತ್ತು ಸೀರೆ ತೊಗೊಳ್ಳೋ ಸಲುವಾಗಿ ಸೀರೆ ದುಕಾನ್ಗೆ ಹೋಗಿವಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಎಷ್ಟು ಮಸ್ತ್ ಅದ ನೋಡ್ರಿ ಸೀರೆ ದುಕಾನು. ಭಾಳ ಚಂದ ಅದ ರೀ ಸೀರೆಗಳು. ಇಲ್ಲಿ ಒಂದು 100 ರೂಪಾಯಿ ಹಿಡ್ಕೊಂಡು ಫುಲ್ಲು 20,000 30,000 ತನಕ ಸೀರೆ ಅದ ರೀ. 100 200 300 400 ಹಿಂಗೆ ರೀ. ಲೈನ್ ಸರಿ ನಮ್ಗೆ ಇಷ್ಟ ಬಂದು ಸೀರೆ ತೊಗೋಬೋದು ರೀ. ಇಲ್ಲಿ ನೋಡ್ರಿ, ಇವು ಖಾನಿ ಅವಲ್ಲ ರೀ. ಇದ್ರೊಳಗೆ ಸೀರೆಗಳು ಅವ ನೋಡ್ರಿ. ಇಲ್ಲಿ ನೋಡ್ರಿ, ಬರೀ ಸೀರೆ ದುಕಾನೇ ಇದೆ ರೀ ಇದು. ಏನು ಮತ್ತೇನು ಬೇರೆ ಮೆಟೀರಿಯಲ್ಸ್ ಏನು ಸಿಗಲ್ಲ ರೀ ಇಲ್ಲಿ. ಇದು ಕಾಮಾಕ್ಷಿ ಸಸ್ತಾ ಬಜಾರ್ ಅಂತ್ರಿ. ಇಲ್ಲಿ ಕಲಬುರ್ಗಿದಾಗ ಮಹಾಲಕ್ಷ್ಮಿ ಸಾರಿ ಸೆಂಟ್ರ್ ಬಾಜುನೇ ಇದು ಕಾಮಾಕ್ಷಿ ದುಕಾನ್ ಅದ ರೀ. ಇಲ್ಲಿ ಮಸ್ತನಾಗ ಅವ ರೀ ಸೀರೆ. ನಾವು ಹೋಗಿ ಇಲ್ಲಿ 3 ಸೀರೆ ಖರೀದಿ ಮಾಡೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇವೆಲ್ಲ ಮದುವೆ ಸೀರೆಗಳು ಅಂತ್ರಿ. ಮಸ್ತ್ ಅದ ರೀ ದುಕಾನ್. ಮ್ಯಾಲ ತೆಳಗ ಕಾಟನ್ ಸೀರೆ ಎಲ್ಲ ನಾವು ಏನೇನು ತಂದೀವಿ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ಮಾರ್ಕೆಟ್ಲಿಂದ ಏನೇನು ತಂದೀವಿ ಅಂಥೇಳಿ ಇಲ್ಲಿ ನೋಡ್ರಿ. ಇವು ಶರ್ಟ್ಗಳು ಅವ ರೀ. ನಮ್ಮ ಅಕ್ಕನ ಮಗನೂ ಬಂದಾನ ರೀ. ನಮ್ಮ ಅಕ್ಕನ ಮಗನಿಗೆ ಶರ್ಟ್ಗಳು ಅವ ರೀ. 4 ಶರ್ಟ್ ತಂದೀವಿ ರೀ. ಹಾಗೆ 3 ಸೀರೆ ತಂದೀವಿ ರೀ. ಇಷ್ಟು ನಮ್ಮದು ಮಾರ್ಕೆಟ್ಲಿಂದ ತಂದಿರೋ ಶಾಪಿಂಗ್ ನೋಡ್ರಿ. ಸೀರೆನೂ ಮಸ್ತ್ ಇದ್ದೀವಿ ರೀ. ಅಲ್ಲಿ ನಾವು ಮೆತ್ತಗಿರೋ ಸೀರೆ ತೊಗೊಂಡೀವಿ ನೋಡ್ರಿ. ನೋಡ್ರಿ, ಇದು ನಮ್ಮ ಮಾಮರ ಸಲುವಾಗಿ ಒಂದು ಶರ್ಟ್ ತೊಗೊಂಡಾರ್ರಿ. ಇಲ್ಲಿ ನೋಡ್ರಿ, ಇದು ಸಾರಿ ಅದ ನೋಡ್ರಿ. ಇದು ಒಂದು ಸಾರಿ, ಅದೊಂದು ಸಾರಿ ರೀ. ಇನ್ನೂ ಒಂದು ಅದ ರೀ ಸೀರೆ. ಅಷ್ಟು ತೊಗೊಂಡೀವಿ ನೋಡ್ರಿ. 4 ಶರ್ಟ್ 3 ಸಾರಿ ತೊಗೊಂಡು ಬಂದೀವಿ ರೀ. ಹಾಗೆ ನೈಟಿ ರೀ. ನೈಟಿ ತೋರಿಸ್ಲಿಲ್ಲ ರೀ ನಾನು. ಇಷ್ಟು ಸಾರಿ ಅವು ನೋಡ್ರಿ. ಈ ಸಾರಿ ನೋಡ್ರಿ, ವಿಕ್ಸ್ ತೋರಿಸ್ತೀನಿ ರೀ. ಇದು ನನ್ನ ಸಲುವಾಗಿ ತೊಗೊಂಡೀವಿ ನೋಡ್ರಿ. ಮಸ್ತ್ ಅದ ರೀ. ರಾಣಿ ಕಲರ್ ಅದ ರೀ. ಬ್ಲೌಸ್ನು ಇದೇ ಥರ ಬಂದದ್ರಿ. ರಾಣಿ ಕಲರೇ ಬಂದದ್ರಿ. ಬಾರ್ಡ್ರ್ ಕಲರೇ ಬ್ಲೌಸ್ ಬಂದದ್ರಿ. ಸ್ಮೂತಾಗಿ ಚಂದ ಅವ ರೀ, ಮೆತ್ತಗೆ. ಅದೇ ಥರ 2 ಸೀರೆ ತೊಗೊಂಡೀವಿ ರೀ. 2 ಅವ ರೀ. ಅದ್ರ ಕಲರ್ ಅಷ್ಟೇ ಚೇಂಜ್ ಅದ ರೀ. ಇದು ನಮ್ಮ ಅಕ್ಕನ ಸಲುವಾಗಿ ಒಂದು, ನನ್ನ ಸಲುವಾಗಿ ಒಂದು ಅಂತ ಸೇಮ್ ತೊಗೊಂಡೀವಿ ರೀ. ಕಲರ್ ಇಷ್ಟೇ ಚೇಂಜ್ ಅವ ರೀ. ಈ ಥರ ಇದು ನಮ್ಮ ಮಮ್ಮಿ ಸಲುವಾಗಿ ತೊಗೊಂಡೀವಿ ನೋಡ್ರಿ. ಮಸ್ತ್ ಅದ ರೀ, ಮೆತ್ತಗದ ರೀ ಸೀರೆ ಭಾಳ. ಇಷ್ಟು ತೊಗೊಂಡೀವಿ ನೋಡ್ರಿ. ಹೆಂಗದಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.